ಏನೇ ಹೊರಗ್ ಬಂದ್ ನಿಂತ್ಕೊಂಡಲ್ಲ ಎಲ್ಲ ಕೆಲಸ ಮಾಡ್ದ ಹಾ ಮತ್ತೆ ಮಾಡ್ಲೇಬೇಕಲ್ಲ ಹಾ ನಿಮ್ಮಂತರ ಮನೆಗೆ ಸಸಿಯಾಗಿ ಬಂದ್ಮೇಲೆ ಎಲ್ಲ ಕೆಲಸನೂ ನಾನೇ ಮಾಡ್ಬೇಕು ಇನ್ನೇನ್ ನೀನ್ ಮಾಡ್ತೀಯ ಬಂದು ಹಾ ನಾನೇಕೆ ಮಾಡೋಣ ನನ್ನ ಮಗುಗೆ ನೀನ್ ಗಂಟು ಹಾಕೊಂಡ್ ಬಂದಿಲ್ವೇ ಹಾ ಮಾಡ್ಬೇಕು ಎಲ್ಲಾನ ನಾನ್ ಮಾಡ್ಬೇಕಂತ ತಿನ್ನಾನ ನಿನಗೆ ಸೊಸೆ ಬೇಕಾಗಿಲ್ಲ ಮನೆ ಕೆಲಸ ಬೇಕಾಗಿತ್ತು ಹಾ ನಾನು ಹೋಗಿ ಹೋಗಿ ನಿನ್ನ ಮಗನ ಮದ್ವೆ ಆದ್ನಲ್ಲ ನನ್ ಬುದ್ಧಿಗೆ ನಾನೇ ಮೆಟ್ಟಕೊಂಡು ಹೊಡ್ಕೋಬೇಕು ನಾನು ಅಷ್ಟೇನೆ ನನ್ನ ಮಗುಗೆ ನಿನ್ನಂತ ಗಯ್ಯಾಳಿನ ಮದ್ವೆ ಮಾಡ್ಕೊಂಡ್ ಬಂದಲ್ಲ ನನ್ನ ಬುದ್ಧಿಗೆ ನಾನೇ ಚಪ್ಪಲಿ ತಕೊಂಡು ಹೊಡ್ಕೊಂಬಂಗ ಆಗೈತಿ ಇವಾಗ ಏನ್ ಮಾಡೋದು ಅನ್ನಂಗೂ ಇಲ್ಲ ಅನುಭವಿಸಂಗೂ ಇಲ್ಲ ಅನ್ನಂಗ ಆಗೈತಿ ನಿನ್ನ ಈ ಮನೆಗೆ ಕರ್ಕೊಂಬಂದು ಎಲ್ಗೋದ ನನ್ ಮಗ ಮತ್ತೆ ಇನ್ನ ಯಾಕೆ ಸುಮ್ಮನೆ ನಿಂತಿದ್ಯಾ ಚಪ್ಪಲಿ ಇಲ್ಲ ಅಂತಂದ್ರೆ ಕೇಳು ನಾನೇ ಕೊಡ್ತೀನಿ ತಕೊಂಡು ಹೊಡ್ಕೊಂಬಂತಿ ಹಾ ಆಗ್ಲಾದ್ರೂ ಬುದ್ಧಿ ಬರುತ್ತೋ ಏನೋ ನೋಡೋಣ ಅದಲ್ಲಿ ನಿನಗೆ ನಾನೇ ಯಾಕೆ ಚಪ್ಪಲಿ ಸಣ್ಣ ಹೊಡ್ಕೊಂಬನ ನೀನೇ ಹೊಡ್ಕ ಹಾ ನಿನ್ಗೇನೆ ಬುದ್ಧಿ ಇಲ್ಲ ತಲೆಯಾಗೆ ಹಾ ಅದು ಹೋಗ್ಲಿ ಬಿಟ್ಟಾಕು ನಿನ್ ಗಂಡ ಎಲ್ಗೋದ ಓಹೋ ನನ್ನ ಗಂಡ ಅಂತೆ ಯಾಕೆ ನಿನ್ ಮಗ ಅಲ್ವಾ ನನ್ ಮಗ ಆಗಿದ್ದ ಅವಾಗ ನಿನ್ನ ಕಟ್ಕೊಂಬರೋದಕ್ಕೂ ಮೊದ್ಲು ಈಗ ನಿನ್ ಮದ್ವೆ ಆದಾಗಿಂದನ ನನ್ನ ಮಗನಾಗೆ ಉಳಿದಿಲ್ಲ ಎಣ್ಣೆ ಕುಡ್ದು ಯಾವಾಗ್ಲೂ ತೂರ ಆಡ್ತಿರ್ತಾನೆ ಅದ್ ಯಾವ ಗಳಿಗೆಲಿ ನೀನು ಬಂದೋ ನಮ್ಮ ಮನೆಗೆ ಅವಾಗಿಂದನ ಅವನಂತೂ ಕೆಟ್ಟ ಮೆಟ್ಟಿಡ್ದೇವನಿ ಎಲ್ಲ ನಿನ್ನಿಂದಾನೆ ಓಹೋ ಮದ್ವೆ ಆದ್ಮೇಲೆ ಕುಡಿಯೋದ್ ಕಲ್ತ್ಕೊಂಡು ನೀನು ಅಮ್ಮಂಗೆ ಮಾತಾಡೋದ್ ನೋಡು ಅಲ್ಲ ಮದ್ವೆಗೂ ಮುಂಚೆಲೂನು ನಿನ್ನ ಮಗ ಎಣ್ಣೆ ಕುಡ್ದು ತೂರ ಆಡ್ತಿದ್ದ ಅಂತನ ಎಲ್ಲಾರು ಹೇಳ್ತಾರೆ ಈ ಊರಾಗೆ ನೀನೇನ್ ಹೇಳಕ್ ಬರಬೇಡ ಮದ್ವೆ ಆದ್ಮೇಲೆ ಕುಡಿಯೋದ್ ಕಲ್ತ್ಕೊಂಡವನೇ ನಿನ್ನ ಮಗ ಅಂತಾನ ಹೋಗಿ ಹೋಗಿ ನಾನು ಇಂತ ಕುಡ್ಕೊಂಡ್ ಕಟ್ಕೊಂಡಲ್ಲ ನನ್ನಣೆ ಬರ ಏನ್ ಮಾಡೋದು ಇನ್ನ ಮದ್ವೆ ಆಗದಕ್ಕೂ ಮೊದ್ಲು ಅವನು ನನಗೆ ದುಡ್ಡು ಕೊಡ್ತಿದ್ದ ತಂಗಿಗೆ ಆತನ ಕೊಡ್ಸಮ್ಮ ಅಂತ ಹೇಳಿ ಆದ್ರೆ ಇವಾಗ ಒಂದ್ ರೂಪಾಯಿನೂ ದುಡ್ಡು ಕೊಡಲ್ಲ ಎಲ್ಗೋದ ಅವನು ಬರ್ಲಿ ಇರು ಕೇಳ್ತೀನಿ ಅವನ್ನ ನೀನಿಂತ ಗಯ್ಯಾಳಿ ಆಗಿರೋದಕ್ಕೆ ನಿನ್ನ ಮಗ ಅಂತ ಬುದ್ಧಿ ಕಲ್ತಿರೋದು ನಾನು ಹೋಗಿ ಹೋಗಿ ನಿನ್ನ ಮಗನ ಮದ್ವೆ ಆದ್ನಲ್ಲ ಅಯ್ಯೋ ಲಕ್ಷ್ಮೀ ಅಕ್ಕ ಅಲ್ಲಿ ಯಾರೋ ಬರ್ತಾ ಇದಾರೆ ನೋಡಿ ನಿಮ್ದು ಮನೆ ಹತ್ರ ಆತರ ಯಾಕೆ ಜಗಳಗೆ ಹರ್ತಾ ಇದ್ರ ಹಂದಿನ ಆಯ್ತಾರ ನೋಡಿ ಅಲ್ಲಿ ಯಾರೋ ಬರ್ತಾ ಇದಾರೆ ನಿಮ್ದು ಮನೆ ಹತ್ರ ಏನ್ರಮ್ಮ ಸೀನಪ್ಪ ಅವ್ರ ಮನೆ ಇದೇನಮ್ಮ ಇದೇನೆ ನೀವ್ಯಾರು ಸೀನಪ್ಪ ಅವರು ನಿಮ್ಗೆ ಏನಾಗ್ಬೇಕು ನಿಂತಿಲ್ವೇ ಇವ್ರ ಮಗ ಅವನು ಓಹೋ ನನ್ ಮಗ ಅಂತೆ ನನ್ ಮಗ ಗಂಡನ ಗಂಡ ಅಂತ ಹೇಳ್ಕೊಂಡ್ರೆ ಇವ್ರ ಮರ್ಯಾದೆ ಏನ್ ಕಮ್ಮಿ ಆಗ್ಬಿಡುತ್ತೇನ ಮರ್ಯಾದೆ ಇದ್ರೆ ತಾನೆ ಕಮ್ಮಿ ಆಗಕ್ಕೆ ನಿನ್ ಮಗ ನನ್ ಮರ್ಯಾದೆ ಎಲ್ಲಿ ಉಳ್ಸೇನಿ ಊರಾಗೆ ಮರ್ಯಾದೆ ಕಳೀತಾನೆ ಕುಡ್ದು ದಿನಾನ ನೋಡಮ್ಮ ನಿಮ್ ಜಗಳ ಕೇಳಕ್ ಬಂದಿಲ್ಲ ನಾವಿಲ್ಲಿ ಸ್ವಲ್ಪ ನನ್ ಮಾತ್ ಕೇಳ್ರಿ ಏನು ಅತ್ತೆ ಸೊಸೆ ಹಿಂಗ್ ಜಗಳ ಆಡ್ತಾ ಇದೀರಲ್ಲ ನಾನ್ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾ ಯಾರು ನೀವು ಯಾಕೆ ಬಂದಿದ್ದೀರಾ ಇಲ್ಲಿಗೆ ನೋಡಮ್ಮ ನಾವು ಚುಲ್ಬುಲ್ ಬ್ಯಾಂಕಿಂದ ಬಂದಿದೀವಿ ಇವರು ನಮ್ ಬ್ಯಾಂಕ್ ಮ್ಯಾನೇಜರು ನಿಮ್ ಗಂಡ ಎಲ್ಲೋದ್ರು ಸೀನಪ್ಪ ಅವರು ಕರೀರಿ ಸ್ವಲ್ಪ ಅಯ್ಯೋ ಚುಲ್ಬುಲ್ ಬ್ಯಾಂಕಾ ಅಯ್ಯೋ ನಮ್ದಕ್ಕೆ ಯಾವ್ದಾವ್ದೋ ಬ್ಯಾಂಕ್ ಕೇಳಿದ್ವಿ ಇದ್ಯಾವ್ದಿದು ಹೊಸ ಬ್ಯಾಂಕ್ ಆಗಿದೆಯಲ್ಲ ಹೌದು ಕಣಮ್ಮ ಚುಲ್ಬುಲ್ ಬ್ಯಾಂಕ್ ಮ್ಯಾನೇಜರು ನಾನು ಎಲ್ಲಿ ಸೀನಪ್ಪ ಎಲ್ಲೋದ್ರು ಅದಕ್ಕೆ ಏನಾಗ್ಬೇಕು ನನ್ನ ಗಂಡನ್ ಯಾಕೆ ಕುಡಿಕೆ ಬಂದ್ರಿ ಅದನ್ನ ಹೇಳ್ರಿ ನೀವು ಏನು ಇಲ್ಲ ನಿಮ್ಮ ಯಜಮಾನ್ರು ನಮ್ ಬ್ಯಾಂಕಲ್ಲಿ 5 ಲಕ್ಷ ರೂಪಾಯಿ FD ಮಾಡಿಸಿದ್ರು 5 ಲಕ್ಷನಾ ನನ್ನ ಗಂಡ ಬ್ಯಾಂಕ್ನಾಗ 5 ಲಕ್ಷ ಇಕ್ಕಿದಾನ ಹೌದಾ ಸರ್ ನಮ್ಮ ಯಜಮಾನ್ರು 5 ಲಕ್ಷ ಇಟ್ಟಿದಾರ ಅಯ್ಯೋ ನನ್ಗೆ ಈ ವಿಷಯನೇ ಗೊತ್ತಿರ್ಲಿಲ್ವಲ್ಲ ಸರ್ 5 ಲಕ್ಷ ರೂಪಾಯಿ ಕೊಟ್ಟು ಹೋಗಕ್ ಬಂದ್ರ ನಾನೇ ಸರ್ ಅವ್ರ ಹೆಂಡತಿ ನಾನು ಇಷ್ಟೊತ್ತನು ನಿನ್ ಮಗ ಅಂತಿದ್ದೆ ಈಗ ಮಾತ್ರ ನನ್ನ ಗಂಡ ಅಂತ ಹೇಳ್ಕೊಂಬಕ್ ಬಂದ್ಬಿಟ್ಲು 5 ಲಕ್ಷ ಸಿಗುತ್ತೆ ಅಂದೇಳ್ಕೆ ಸರ್ ಯಾವ್ದೇ ಕಾರಣಕ್ಕೂ ಇವಳಿಗೆ ಮಾತ್ರ ಕೊಡ್ಬೇಡ್ರಿ ನಾನೇ ಅವ್ರ ಅಮ್ಮಯ್ಯ ನನಗೆ ಕೊಡ್ಬೇಕು ನೀವು 5 ಲಕ್ಷನ ನನ್ ಮಗ ಅಲ್ಲ ಅವನು ನಿನ್ ಗಂಡ ನಿನ್ ಮದ್ವೆ ಆದ್ಮೇಲೆ ನನ್ ಮಗನಾಗ ಉಳಿದೇ ಇಲ್ಲ ಅವನು ಅಂತ ಹೇಳ್ತಿದ್ದೆ ಈಟತ್ತು ನೀನು 5 ಲಕ್ಷ ಅಂದೇಳ್ಕೆನೆ ಮಗ ಅಮ್ಮದು ಇವಾಗ ನೆನಪಾತಿಯೇನು ಸುಮ್ಮನೆ ಹೋಗ್ತೀಯೋ ಇಲ್ವೋ ನಾನು ಅವನ ಹೆಂಡತಿ ಅಯ್ಯಪ್ಪನ ಹೆಂಡತಿ ನಾನು ನನಗ್ ಸೇರ್ಬೇಕದು 5 ಲಕ್ಷ ರೂಪಾಯಿ ನಾನು ಅವನ್ನ 9 ತಿಂಗಳು ಎತ್ತು ಒತ್ತು ದೊಡ್ಡವನ್ ಮಾಡಿ ಮದ್ವೆ ಮಾಡಿರಕ್ಕೆ ಅವನು ನಿನ್ ಗಂಡನಾಗಿರೋದು ಮೊದ್ಲು ನನ್ ಮಗ ಆಮೇಲೆ ನಿನ್ ಗಂಡ ಅದು ನಾನ್ ನೆನಪನ್ನಾಗಿಟ್ಕೋ ಬುದ್ಧಿ ಐತೋ ಇಲ್ವೋ ನನ್ ಮಗ ಆದ್ಮೇಲೆ ನಿನ್ ಗಂಡ ಅಂದ್ಮೇಲೆ ನಾನೇ ಮೊದ್ಲು ನನಗೆ ಸೇರ್ಬೇಕು ಅದು ಇಷ್ಟು ದುಡ್ಡು ನಿಮಗೂ ಅಷ್ಟೇನೆ ಮಗ ಅಂಬದು ಇವಾಗ ನೆನಪಾಗ್ಬಿಡ್ತಾ ದುಡ್ಡು ನೋಡ್ದೇಡ್ಕೇನೆ ಇಷ್ಟೊತ್ತನು ನಿನ್ ಗಂಡ ಎಲ್ಗೋದ ಅಂತ ಕೇಳ್ತಿದ್ದೆ ದುಡ್ಡು ಅಂದ ತಕ್ಷಣ ಇವಾಗ ಮಗ ಅಂಬದು ನೆನಪಾತೇನು ನಾನು ಇನ್ನನ ಸಾಯ ತಕನ ನಿಮ್ ಮಗನ್ ನೋಡ್ಕೋಬೇಕಾಗಿರಳು ನಾನು ಅಂದ್ಮೇಲೆ ಆ ದುಡ್ಡು ನನಗೆ ಸೇರ್ಬೇಕು ನೀನೇನು ಎತ್ತು ಒತ್ತು 9 ತಿಂಗಳು ಸಾಕಿ 20 ವರ್ಷ ಬೆಳೆಸಿದ್ಯಾ ಇನ್ನ 70 ವರ್ಷ ನೋಡ್ಕೋಬೇಕಾಗಿರಳು ನಾನು ಅಂದ್ಮೇಲೆ ಆ ದುಡ್ಡಿನ ಮೇಲೆ ಹಕ್ಕಿರೋದು ನನಗ್ ಮಾತ್ರನ ಇಷ್ಟೊತ್ತು ಲಕ್ಷ್ಮೀಂದ ಅಕ್ಕ ನಿಮ್ದು ಮಗ ಹಾಳಾಗಿರೋದು ನಿಮ್ಮಿಂದನೇ ಸ್ವಲ್ಪ ಬುದ್ಧಿನೇ ಕಲ್ಸಿಲ್ಲ ಅಂತ ಹೇಳಿ ಹತ್ತೆ ಮೇಲೆ ರೇಗಾಡ್ತಾ ಇದ್ರು
ಇವರು ಅಷ್ಟೇ ಕೆಂಚಮ್ಮ, ನಿಮ್ದು ಮದುವೆ ಮಾಡ್ಕೊಂಡು ಬಂದ್ಮೇಲೆ ನಮ್ದು ಮಗ ಹಾಳಾಗಿದ್ದು ನಿನ್ನಿಂದನೇ ಹಾಳಾಗಿರೋದು ನಮ್ದು ಮಗ ಅಂತೇಳಿ ಸೊಸೆಗೆ ಬೈತಾ ಇದ್ರು. ಈಗ ನೋಡಿ ನಮ್ದು ಮಗ ನಮ್ದು ಗಂಡ ಅಂತೇಳಿ ಇಬ್ರು ಯಾವ ತರ ಪ್ಲೇಟ್ಗೆ ಚೇಂಜ್ ಮಾಡ್ತಾರೆ ಅಂತೇಳಿ ದುಡ್ಡು ಅಂದ ತಕ್ಷಣ. ನೋಡಿ ಸರ್, ಆ ದುಡ್ಡಿನ ಮೇಲೆ ಪೂರ್ತಿ ಅಧಿಕಾರ ಇರೋದೇ ನಂದು, ನಾನೇ ಅವ್ರ ಹೆಂಡತಿ. ಅದಕ್ಕೋಸ್ಕರ ನೀವು 5 ಲಕ್ಷ ರೂಪಾಯಿ ನನಗೆ ಕೊಟ್ಟೋಗ್ಬೇಕು ಸರ್. ನಾನೇ ಲಕ್ಷ್ಮಿ ಅಂತ ಅವ್ರ ಹೆಂಡತಿ. ಓಹೋ, ನಾನಿಲ್ದಲೇನೆ ಇವಳು ಬಂದ್ಬಿಟ್ಟಿದ್ಲೇನ? ಅಲ್ಲ, ನಾನು ನನ್ನ ಮಗನ ಎತ್ತು ನಿನ್ನ ಮದ್ವೆ ಮಾಡಿದ್ಕೇನೆ ನೀನು ಹೆಂಡತಿ ಅಂತನ ಅನ್ನಿಸ್ಕೊಂಡಿರೋದು. ನಾನಿಲ್ದಲೇನೆ ನೀನಿಲ್ಲ ಅಂದ್ಮೇಲೆ ನಾನೇ ಮೊದ್ಲು. ಸರ್, ಏನಿದ್ರು ಆ ದುಡ್ಡ ನನಗೆ ಮಾತ್ರ ಕೊಡ್ಬೇಕು, ನೀವು ಯಾರಿಗಾದ್ರೂ ಕೊಟ್ರೆ ಏನೂ ಇಲ್ಲ ನೋಡ್ರಿ. ಅಯ್ಯೋ, ನೀವ್ ಯಾಕೆ ಹಿಂಗ್ ಜಗಳ ಮಾಡ್ತಾ ಇದ್ದೀರಮ್ಮ? ನಾನು ಹೇಳೋ ಮಾತಾ ಸ್ವಲ್ಪ ಪೂರ್ತಿ ಕೇಳಿಸ್ಕೊಳ್ರಿ. ನೋಡಿ ಸರ್, ನೀವೇನಾದ್ರೂ ಹೇಳಿದ್ರು ಕೇಳ್ತೀನಿ. ಆದ್ರೆ 5 ಲಕ್ಷ ರೂಪಾಯಿ ಮಾತ್ರ ನೀವು ನನಗೆ ಕೊಡ್ಬೇಕು, ಇಲ್ಲ ಅಂದ್ರೆ ಏನೂ ಇಲ್ಲ ನೋಡು. ನಾನೇನ್ ಸುಮ್ನಿರಲ್ಲ ಸರ್. ಏನಾದ್ರೂ ಅವಳಿಗೇನಾದ್ರೂ ಕೊಟ್ರೆ ಏನೂ ಇಲ್ಲ, ನಾನು ಸುಮ್ನಿರಲ್ಲ. ಅಮ್ಮ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಮ್ಮ. ಮೊದಲು ನಮ್ಮ ಮ್ಯಾನೇಜರು ಏನು ಹೇಳ್ತಾರೆ ಅಂತ ಕೇಳ್ರಿ, ಆಮೇಲೆ ಡಿಸೈಡ್ ಮಾಡ್ರಿ. ಸರಿ, ಹೇಳಿ ಸರ್ ನೀವು. ಅದೇನ್ ಮಾಡ್ಬೇಕು ಅಂತ ಹೇಳ್ರಿ, ನಾನೇ ಮಾಡ್ತೀನಿ. ಒಟ್ಟಿನಲ್ಲಿ ಆ ದುಡ್ಡು ಮಾತ್ರ ನನಗೆ ಬರ್ಬೇಕು. ನಾನು ಮಾಡ್ತೀನಿ ಕಣಿ, ಅವ್ರು ಏನ್ ಹೇಳಿದ್ರು ನಾನು ಮಾಡ್ತೀನಿ. ದುಡ್ಡು ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಿನಗಂತೂ ಬಿಟ್ಕೊಡಲ್ಲ. ಹೇಳಿ ಸರ್ ನೀವು, ಅದೇನ್ ಹೇಳ್ತೀರಾ ಹೇಳ್ರಿ. ನೋಡಮ್ಮ, ನಿಮ್ಮ ಯಜಮಾನ್ರು 5 ಲಕ್ಷ ರೂಪಾಯಿ ನಮ್ಮ ಬ್ಯಾಂಕ್ನಾಗೆ FD ಇಕ್ಕಿದ್ದಾರೆ, FD ಮಾಡಿಸಿದ್ದಾರೆ 5 ಲಕ್ಷ ರೂಪಾಯಿನ. ಅದಕ್ಕೆ 10 ಲಕ್ಷ. 10 ಲಕ್ಷ ರೂಪಾಯಿ ಆಗೈತಾ? 5 ಲಕ್ಷ ರೂಪಾಯಿ? ಸರ್, 10 ಲಕ್ಷನೂ ನನಗೆ ಬೇಕು ಸರ್. ಮೌ ಪೂರ್ತಿ ಹೇಳೋವರೆಗೂ ಸ್ವಲ್ಪ ಕೇಳಿಸ್ಕ. ಏನಾದ್ರೂ ಹೇಳ್ರಿ ಸರ್, 10 ಲಕ್ಷ ರೂಪಾಯಿ ನನಗೆ ಬೇಕು. ನೋಡಮ್ಮ, ಹೇಳೋವರೆಗೂ ಪೂರ್ತಿ ಕೇಳಿಸ್ಕ. 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ನ ನಿನ್ ಗಂಡ ನಮ್ಮ ಬ್ಯಾಂಕ್ನಾಗೆ. ಅದಕ್ಕೆ 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನೆ. ಅದಕ್ಕೆ ಇವಾಗ ಆ ಸಾಲನ ಯಾರು ತೀರಿಸ್ತೀರಾ ಹೇಳ್ರಿ? ನೀವು ತೀರಿಸ್ತೀರಾ ಇಲ್ಲ ನಿಮ್ಮ ಅತ್ತೆಯವ್ರು ತೀರಿಸ್ತಾರ? ಸಾಲ ತಗೊಂಡವನು ನಮ್ಮ ಬ್ಯಾಂಕ್ ಕಡೆಗೆ ತಿರುಗೇ ಇಲ್ಲ. ಆಲೇನೆ 5 ವರ್ಷ ಆಯ್ತು. ಅದಕ್ಕೇನೆ ಮನೆ ಹತ್ರನೇ ಹುಡ್ಕೊಂಬಂದಿದೀವಿ. ಈಗ ಹೇಳ್ರಿ, ಯಾರು ಸಾಲನ ತೀರಿಸ್ತೀರಾ? 5 ಲಕ್ಷ ಡೆಪಾಸಿಟ್ ಇಕ್ಕಿ 10 ಲಕ್ಷ ಸಾಲ ಮಾಡ್ಯವನ ನನ್ನ ಗಂಡ. ಅದಕ್ಕೂ ನನಗೂ ಯಾವ ಸಂಬಂಧ ಏನೂ ಇಲ್ಲ. ಇಲ್ಲೇ ಇದಾರೆ ನೋಡಿ ನಮ್ಮ ಅತ್ತೆ. ಅವ್ರ ಮಗನೇ ಅವರು, ಅವ್ರನ್ನೇ ಕೇಳ್ಕೊಳ್ರಿ. ಅವ್ರ ಮಗನ ಸಾಲನ ಅವರೇ ತೀರಿಸ್ಲಿ. ಯಾಕೆ ಬಂದ್ಬಿಡು ಇಷ್ಟೊತ್ತು ನನ್ನ ಗಂಡ. ನಾನು 70 ವರ್ಷ ಜೊತೆಗಿರ್ತೀನಿ, ನೀನ್ 20 ವರ್ಷ ಸಾಕಿದ್ಯಾ ಅಂತ ಹೇಳ್ತಿದ್ದೆ. ಅಂದ್ರೆ 70 ವರ್ಷ ಜೊತೆಗಿರಲ್ ನೀನೇ ತಾನೆ, ನೀನೇ ಅವ್ನು ಮಾಡಿರೋ ಸಾಲನ ತೀರ್ಸು. ಸರ್, ಇವತ್ತಾಗೆ ಇಸ್ಕೊಳ್ರಿ. ಅಯ್ಯೋ, ಅದಂಗ ಆಗ್ತೈತೆ? ನೀವಿಲ್ದಲೆ ನಾನ್ ಬಂದಿದ್ದೀನಾ? ನೀವು 9 ತಿಂಗಳು ಎತ್ತು 20 ವರ್ಷ ಅವನ್ನ ದೊಡ್ಡನ್ ಮಾಡಿ ನನ್ನ ಮದುವೆ ಮಾಡ್ಕೊಂಡು ಬಂದ್ಮೇಲೆ ತಾನೆ ನಾನು ಅವನ ಹೆಂಡತಿ ಆಗಿರೋದು. ಅದಕ್ಕೋಸ್ಕರನೇ ನೀವೇ ಫಸ್ಟ್, ನಾನೇ ಲಾಸ್ಟ್. ಫಸ್ಟ್ ಇರೋರು ನೀವೇನೆ. ನಿಮ್ಮ ಮಗನ ಸಾಲನ ತೀರಿಸ್ಬಿಡ್ರಿ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಈಗ ಅವರ ಹಡಿರೋ ಮಾತು ಈಗ ಹೊರದಕ್ಕೆ ಬಗ್ನಿ ಗುಟಾಗೆ ಹಿಟ್ಟಂಗಾಗಿದೆ. ಈಗ ನೋಡಿ ಅತ್ತೆ ಸೊಸೆ ಈಗ ಯಾವ ತರ ಪ್ಲೇಟ್ಗೆ ಚೇಂಜ್ ಮಾಡ್ತಾರೆ ಅಂತ ಹೇಳಿ. ಇಲ್ಲ, ಹೆಂಡತಿ ಫಸ್ಟ್, ಅಮ್ಮ ಲಾಸ್ಟ್. ಯಾಕಂದ್ರೆ ಸಾಯ ತಕನ ಜೊತೆಗಿರ್ಬೇಕಾಗಿರೋಳು ಹೆಂಡತಿನೇ ತಾನೆ. ಅವ್ನ ಕಷ್ಟ ಸುಖದಾಗೆ ಭಾಗಿಯಾಗಬೇಕಾಗಿರೋಳು ಹೆಂಡತಿನೇ. ಅದಕ್ಕೋಸ್ಕರನ ಅವ್ನ್ ಮಾಡಿರೋ ಸಾಲನ ನೀನೇ ತೀರ್ಸು. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸರ್, ಇವಳನ್ನ ಕೇಳ್ಕೊಳ್ರಿ, ಇವಳೆ ತೀರಿಸ್ತಾಳೆ 10 ಲಕ್ಷ ರೂಪಾಯಿ ಸಾಲನ. ಅಯ್ಯೋ, ಇದೇನಪ್ಪ ಈ ಅಮ್ಮ ಇಷ್ಟೊತ್ತು ನನಗ್ ಕೊಡ್ರಿ ಅಂತ ಹಾರಾಡ್ತಿದ್ರು. ಈಗ ನೋಡಿರೆ ಅದೇ ಓಡ್ತಾ ಇದಾರೆ ಎದ್ನೋ ಬಿದ್ನೋ ಅನ್ನಂಗೆ. ಏನಮ್ಮ ಲಕ್ಷ್ಮಿ ಅವರೇ, ನಿಮ್ ಗಂಡ ಮಾಡಿರೋ ಸಾಲನ ನೀವೇ ತೀರಿಸ್ತೀರ ತಾನೆ 10 ಲಕ್ಷ ರೂಪಾಯಿನ? 10 ಲಕ್ಷ ರೂಪಾಯಿ? 10 ಲಕ್ಷನ? 10 ಲಕ್ಷ ಅಲ್ಲ, 10 ಪೈಸನೂ ನನ್ ತಗಿಲ್ಲ. ನನ್ ಗಂಡ ಮಾಡಿರೋ ಸಾಲನ ನಾನೇ ಕಟ್ಟಬೇಕು. ಹೋಗಿ ಅವನ್ ತಗೆ ವಸೂಲಿ ಮಾಡ್ರಿ. ಅಲ್ಲೆಲ್ಲ ಬಾರಿಂತಾಗೆ ಕುಡ್ದು ಬಿದ್ದಿರ್ಬೇಕೇನೋ, ಹೋಗಿ ಹಿಡ್ಕೊಂಡು ಕೇಳೋಗ್ರಿ. ನನ್ ತಗಂತೂ 1 ರೂಪಾಯಿನೂ ಇಲ್ಲ. ಹೋಗ್ತಾ ಇರ್ರಿ. ನನಗೂನು ಆ ಅಪ್ಪ ಮಾಡಿರೋ ಸಾಲಕ್ಕೂ ಏನು ಸಂಬಂಧನೇ ಇಲ್ಲ. ನೀವೇನಾದ್ರೂ ಸಾಲ ವಸೂಲಿ ಮಾಡ್ಬೇಕು ಅಂತಂದ್ರೆ ನನ್ನ ಗಂಡನ್ನೇ ಕೇಳಬೇಕು ನೀವು. ನನ್ನಂತೂ ಕೇಳಕ್ಕೆ ಹೋಗ್ಬೇಡ್ರಿ. ನನಗೆ ಬೇಜಾನ್ ಕೆಲಸ ಐತೆ, ಹೋಗ್ತೀನಿ ನಾನು. ಅಯ್ಯ, ಇದೇನ್ ಸಾರ್ 5 ಲಕ್ಷ ದುಡ್ಡು ಐತಿ ಅಂದೇಳ್ಕೇನೆ ನನಗ್ ಬೇಕು ನನ್ನ ಮಗ ನನ್ನ ಗಂಡ ಅಂತ ಹೇಳಿ ಅತ್ತೆ ಸೊಸೆ ಜಗಳ ಮಾಡಿರೋ. ಈಗ ನೋಡಿರೆ ಸಾಲ ತೀರಿಸ್ರಿ ಅಂತ ಅಂದ್ರೆ ನಿನ್ ಗಂಡ ನಿನ್ ಮಗ ಅಂತ ಹೇಳಿ ಅತ್ತೆ ಸೊಸೆ ಇಬ್ರು ಎಸ್ಕೇಪ್ ಆಗ್ಬಿಟ್ರಲ್ಲ. ಊನಪ್ಪ, ದುಡ್ಡು ನಮಗ್ ಸಿಗುತ್ತೆ ಅಂತಂದ್ರೆ ಬ್ಯಾರೆಯವ್ರು ನಮ್ಮೋರಾಗ್ತಾರೆ. ಅದೇ ನಮ್ಮಿಂದ ದುಡ್ಡು ಖರ್ಚು ಮಾಡ್ಬೇಕು ಅಂತಂದ್ರೆ ನಮ್ಮೋರು ಬ್ಯಾರೆಯರಾಗ್ತಾರೆ. ಏನು ಮಾಡಕ್ಕಾಗಲ್ಲ. ನಡಿ, ಅವನೇ ಅಲ್ಲೆಲ್ಲನ ಇರ್ತಾನೆ, ಅವನ್ನ ಹಿಡ್ಕೊಂಡು ಹೋಗೋಣ ಬ್ಯಾಂಕಿಗೆ. ನೋಡಿದ್ರಲ್ಲ ಸ್ನೇಹಿತರೆ, ದುಡ್ಡು ಸಿಗುತ್ತೆ ಅಂದ ತಕ್ಷಣ ಅತ್ತೆ ಸೊಸೆ ಯಾವ ತರ ಜಗಳಗೆ ಮಾಡಿದ್ರು ಅಂತ. ಆಮೇಲೆ 10 ಲಕ್ಷ ರೂಪಾಯಿ ಸಾಲ ತೀರಿಸಬೇಕು ಅಂದಾಗ ಯಾವ ತರ ಉಲ್ಟಾಗಿ ಹೊಡೆದ್ರು ನೋಡಿದ್ರಲ್ಲ ನಿಮ್ದಕ್ಕೆ. ಇಷ್ಟೇ ಮನುಷ್ಯರು, ದುಡ್ಡಿದ್ರೇನೆ ಎಲ್ರು ನಮ್ಮವರಾಗ್ತಾರೆ. ದುಡ್ಡಿಲ್ಲ ಅಂತಂದ್ರೆ ನಮ್ಮವರು ಬೇರೆಯವ್ರಿಗೆ ಆಗ್ಬಿಡ್ತಾರೆ.
ಹಾಗೆ ಇನ್ನೊಂದು ವಿಷಯ, ನಾಳೆಯಿಂದ ಹೊಸ ವರ್ಷ ಬರ್ತಾ ಇದೆ. 2023 ಹೋಗಿ 2024 ಬರ್ತಾ ಇದೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. 2024ರಲ್ಲಿ ನಿಮ್ಮೆಲ್ಲ ಆಸೆ ಕನಸುಗಳು ಈಡೇರಲಿ. ಸದಾ ಖುಷಿಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ಗೆ ಮಾಡಿ, ಶೇರ್ಗೆ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್.